ಜನನಾಯಕರು ಜನಮೆಚ್ಚಿನ ನಾಯಕರು ಆಗಿರುವ ಶ್ರೀ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ನಮ್ಮ ಕಾಲೇಜಿನ ಗೌರವ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಅವರಿಗೆ ಅತ್ಯಂತ ಪೂರ್ವಕವಾದ ಅಭಿನಂದನೆಗಳು. ಹಾಗೂ ಈ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಇರಬೇಕು. ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಯಾರಿರ್ತದೆ ಅವ್ರು ಯಾವತ್ತೂ ಕೂಡ ಜೀವನದಲ್ಲಿ ಸೂರನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಕೆಲಸಗಳೆಲ್ಲವನ್ನು ಮಾಡ್ಲಿಕ್ಕೆ ನಾವು ಧೈರ್ಯ ಮಾಡ್ತೇವೆ, ಬಟ್ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕೇಳಿರ್ಬೋದು ಮೇಜರ್ ಧ್ಯಾನ್ ಚಂದ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇತ್ತು ದೇಶದಲ್ಲಿ. ಮೇಜರ್ ಧ್ಯಾನ್ ಚಂದ್ ಕೇವಲ ಒಬ್ಬ ಸಿಪಾಯಿ, ಬ್ರಿಟಿಷರ ಸೈನ್ಯದಲ್ಲಿ ಒಬ್ಬ ಸಿಪಾಯಿ ಆಗಿದ್ದಂತ ಮೇಜರ್ ಧ್ಯಾನ್ ಚಂದ್ ಇಡೀ ಪ್ರಪಂಚಕ್ಕೆ ಹೆಸರನ್ನು ತಂದುಕೊಟ್ಟ ಭಾರತ ದೇಶದ್ದು. ಯಾಕಾಗಿ ಅಂತಂದ್ರೆ ವಾಟ್ ಆರ್ ದ ಕ್ವಾಲಿಟೀಸ್ ಆ್ಯಂಡ್ ನಾವು ಕ್ಲಾರಿಟಿ, ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ ಇವೆಲ್ಲ ಕ್ವಾಲಿಟಿಗಳಿದ್ದು ಮೂಲತಃ ಈತ ರೂಪ್ ಸಿಂಗ್ ಇದ್ದ ಹೆಸರು. ಧ್ಯಾನ್ ಚಂದ್ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಆತ ಹಾಕಿ ಆಟವನ್ನ ರಾತ್ರಿ ಹೊತ್ತು ಚಂದ್ರನ ಬೆಳಕಿನಲ್ಲಿ ಆಟ ಆಡುವಂತ ತಲ್ಲೀನತೆ ಇಟ್ಕೊಂಡಿದ್ರಿಂದ, ಅಷ್ಟು ಪ್ರಾಕ್ಟೀಸ್ ಮಾಡಿದ್ರಿಂದ ಆತನಿಗೆ ಧ್ಯಾನ್ ಚಂದ್ ಅಂತ ಹೆಸರು ಕರ್ಕೊಂಡಿದ್ರು. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ನಾವು ಕನ್ಸಿಸ್ಟೆನ್ಸಿಯಿಂದ ಸುಮಾರು 5 ಕೋಟಿ ರೂಪಾಯಿ ಯೋಗ ಮತ್ತು ಇನ್ನಿತರ ಎಲ್ಲ ಕಟ್ಟಡಗಳ ಭೂಮಿ ಪೂಜಾ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದ ಅತಿಥಿಗಳಾಗಿ ಈಗ ತಾನೇ ನಮಗೆಲ್ಲರಿಗೂ ಭವಿಷ್ಯದ ಒಂದು ದಿಕ್ಸೂಚಿಯನ್ನು ನೀಡಿದಂಥ ನಮ್ಮ ನಿರ್ದೇಶಕರು ಕ್ರೀಡಾ ದೈಹಿಕ ಶಿಕ್ಷಣ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಡಾಕ್ಟರ್ ಹನುಮಂತಯ್ಯ ಪೂಜಾರಿ ಅವರಲ್ಲಿ ನಮಸ್ಕರಿಸಿ, ನಮ್ಮ ಕ್ರಿಯಾಶೀಲ ಮತ್ತು ನಿರಂತರವಾಗಿ ಈ ಮಹಿಳಾ ಡಿಗ್ರಿ ಕಾಲೇಜನ್ನು ಅಲ್ಲಿನ ಅಭಾಗದಲ್ಲಿದ್ದಂಥದನ್ನು ಇಲ್ಲಿಗೆ ವರ್ಗಾವಣೆ ಮಾಡಿಕೊಡ್ತೀವಿ ಮತ್ತು ಇಷ್ಟು 10 ಕೋಟಿ ರೂಪಾಯಿ ಎಲ್ಲ ಕಟ್ಟಡಗಳಾಗಲಿಕ್ಕೆ ನಿರಂತರವಾಗಿ ನಮ್ಮ ದೈಹಿಕ ಶಿಕ್ಷಕರು ಹೇಳಿದಂತೆ ಕಾರ್ಯ ಮಾಡಿದಂಥ ಮಾನ್ಯ ಪ್ರಾಚಾರ್ಯರಾದಂಥ ಶ್ರೀ RS ಕಲ್ಲೂರು ಮಠದಲ್ಲಿ ಸಹ ನಮಸ್ಕರಿಸಿ, ಶಿಕ್ಷಣ ತಜ್ಞರಾದಂಥ ಶ್ರೀ JR ಕುಲಕರ್ಣಿ ಅವರು, ಅದೇ ರೀತಿ ನಮ್ಮ LMS ಒಂದು ಕಾರ್ಯಕ್ರಮಾಧಿಕಾರಿಗಳಾದಂಥ ಶ್ರೀ ಮಾರುತಿ ಜೋಶಿ ಅವರೇ, ಪಾಂಡು ಸಾಕೋರ್ ತಡ್ಮಣಿ ಅವರೇ, ಶ್ರೀಮತಿ ಮಲ್ಲಮ್ಮ ಜೋಗೂರವರೇ, ನಮ್ಮ ಇನ್ನೊಬ್ಬ ಮಾನ್ಯ ಪ್ರಾಚಾರ್ಯರಾದಂಥ ಶ್ರೀ ನಾಟಿಕಾರ ಗುರುಗಳೇ VC ಕುಲಕರ್ಣಿ ಅವರೇ, ನಮ್ಮ ನಿವೃತ್ತ ದೈಹಿಕ ಶಿಕ್ಷಕರಾದಂಥ ಶ್ರೀ ಹಿರೇಮಠ ಅವರೇ, ಶಂಕರ್ ಹೂಗಾರ್ ಅವರೇ, ನಮ್ಮ ಗ್ರಾಮೀಣ ಇಲಾಖೆಯ ಇಂಜಿನಿಯರ್ ಆದಂಥ ಶ್ರೀ ಅನಿಲ್ ಪವಾರ್ ಅವರೇ, ನಮ್ಮ ಕರ್ನಾಟಕ ಗ್ರಾಮ ಮಂಡಳಿಯ ಇಂಜಿನಿಯರ್ ಆದಂಥ ಶ್ರೀ ಸಾದಿಕ್ ಅವರೇ, ಶ್ರೀ ಮಡಿವಾಳ ಅವರೇ, ಹಾಗೂ ಎಲ್ಲ ಕುಲಕರ್ಣಿ ಅವರು, ಭಾರತ ಹಿಂದೂಸ್ತಾನ ಆಗೋದಕ್ಕೆ ಹೋರಾಟ ಮಾಡ್ತಕ್ಕಂಥ ಕುಲಕರ್ಣಿ ಅವರೇ, ಹಾಗೂ ಎಲ್ಲ ನಮ್ಮ ವಿದ್ಯಾರ್ಥಿ ಸಹೋದರ ಸಹೋದರರೇ, ಎಲ್ಲ ಗೌರವಾನ್ವಿತ ನಮ್ಮ ಅಧ್ಯಾಪಕರೇ, ಈ ಒಂದು ಸಂಸ್ಥೆ ಎಲ್ಲ ಸಿಬ್ಬಂದಿಗಳು, ಈಗಾಗಲೇ ನಮ್ಮ ಡಾಕ್ಟರ್ ಹನುಮಂತಯ್ಯ ಪೂಜಾರಿ ಅವರು ದೇಶ, ನಮ್ಮ ಮುಂದಿನ ಗುರಿ, ನಮ್ಮಲ್ಲಿಯ ಸ್ಪಷ್ಟತೆ ಬಗ್ಗೆ ನಿಮಗೆ ಒಂದು ಭಾಳ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಯಾವುದೇ ಒಂದು ನಮ್ಮ ಶಿಕ್ಷಣದ ಮುಂದಿನ ದಿವಸಗಳಲ್ಲಿ ಯಾವ ಇದರಲ್ಲಿ ನಾವು ಹೋಗ್ಬೇಕನ್ನೋಂಥದ್ದು ಮೊದಲನೇ ನಿರ್ಧಾರ ಗಟ್ಟಿ ಮಾಡಬೇಕು. ಅಷ್ಟೇ ತತ್ಪರತೆಯಿಂದ ನೀವು ಅಧ್ಯಯನ ಮಾಡಬೇಕು, ಜೀವನದಲ್ಲಿ ಶಿಸ್ತನ್ನು ರೂಪಿಸ್ಕೊಳ್ಬೇಕು ಮತ್ತು ಅದಕ್ಕೂ ಎದೆಗುಂದಬಾರದು ಅನ್ನುವಂಥ ಮಾತು ಏನು ಹೇಳಿದ್ದಾರೆ. ನಿಜಕ್ಕೂ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಇವೆಲ್ಲ ಬಹಳಷ್ಟು ಅವಶ್ಯಕತೆ. ನೋಡಿ, ಎಂತಿಂಥ ಯಾರು ಈ ದೇಶದಲ್ಲಿ ನಾವು ನೋಡ್ತೀವಿ, IAS IPS ಆಗಲಿ, ಯಾರು ಶ್ರೇಷ್ಠ ಚಿಂತಕರಾಗಲಿ ಯಾರೂ
ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಶ್ರೀಮಂತ ಶಾಲೆಯಲ್ಲಿ ಕಲ್ತವ್ರಲ್ಲ, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರೆ ಇವತ್ತು ಇಂಥ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಯಾವುದು ಕೇಳಿದ್ರೆ ಬೇರೆಬಾರ್ದು. ನೋಡ್ರಿ, ಒಬ್ಬ ಸಾಮಾನ್ಯ ಕುರಿ ಕಾಯ್ಕೋತಾನೆ, ಒಬ್ಬ IPS ಅಧಿಕಾರಿ ಆಗ್ತಾನೆ. ಕುರಿನೇ ಕಾಯ್ತಾನೆ, ಈಗ UPSC ಎಕ್ಸಾಮ್ನೂ ಅಟೆಂಡ್ ಆಗ್ತಾನೆ. ಅವ ಯಾವ ಕೋಚಿಂಗ್ ಹೋಗಿಲ್ಲ, ಯಾವ ಇದಕ್ಕೆ ಹೋಗಿಲ್ಲ. ಅಂದರೆ ಪ್ರತಿಭೆ ಯಾವ ಮನೆಯಲ್ಲಿ ಹುಟ್ಟುತ್ತೋ ಅನ್ನೋದು ಅದಕ್ಕೆ ಜಾತಿ ಶ್ರೀಮಂತರು ಭಾಳ ದೊಡ್ಡ ಶಿಕ್ಷಣ ಶಾಲೆ ಸರ್ಕಾರ ಅನ್ನೋದು ಇರೋಲ್ಲ. ಅದು ಭಗವಂತ ಕೊಟ್ಟಂಥ ಅವನಿಗಿರುವಂಥ ಬುದ್ಧಿಶಕ್ತಿ ಮತ್ತು ಅವನ ಶಿಸ್ತು. ಅವಾಗ ಏನಾದರೂ ಜೀವನದಲ್ಲಿ ಮಾಡಬೇಕು ಅಂತ ಸಂಕಲ್ಪ ಇದ್ದರೆ ಎಷ್ಟು ಮಂದಿ ಮಕ್ಕಳು ಇವತ್ತು ಅಪೋಕ್ಷ ಹೊಡೆಯೋರು ಕಾಯಿಪಲ್ಯ ಮಾರೋ ಹೆಣ್ಮಕ್ಳ ಮಕ್ಕಳು ಇವತ್ತು IPS IAS. ಆ ತಮಿಳುನಾಡಿನಲ್ಲಿ ಒಬ್ಬ ಹೆಣ್ಮಗಳು ಗಟ್ಟಿ ಓದಿ ಪೊಲೀಸ್ ಹೆಣ್ಮಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಇದ್ದು ತನ್ನ ಗಂಡನ IPS ಮಾಡ್ಬೇಕಂತ ಹೇಳಿ ತನ್ನ ಗಂಡನ IPS ಮಾಡಿದಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿ ಇವತ್ತು ಕೊಡ್ತಾ ಇದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಹೋಗಿರೋ ಎಲ್ಲಿ ನಿಮ್ಮ ಪ್ರತಿಭೆ ಬರ್ತದೋ ಅದಕ್ಕೆ ಮಹತ್ವ ಇದ್ದೇ ಇರ್ತದೆ. ಈಗ ನೋಡಿ, ವಕೀಲರು ಸುಪ್ರೀಂ ಕೋರ್ಟ್ನಾಗಿನ ವಕೀಲರು ಕನಿಷ್ಠ ಏನೂ ಇಲ್ಲ ಅಂದ್ರೂ ಒಂದು ಬರೀ 5 ಮಿನಿಟ್ ಅಟೆಂಡ್ ಆಗಲಿಕ್ಕೆ 5ರಿಂದ 1 ಕೋಟಿ ರೂಪಾಯಿವರೆಗೂ ತಗೊಂಡ್ರು. ಅವರು ಯಾರು ಭಾಳ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಾರಲ್ಲ, ಸಾಮಾನ್ಯ ಒಂದು ಶಾಲೆಯಲ್ಲೇ ಕಲಿತು ನಾವು ವಕೀಲರು ಕೊಟ್ಟಿದ್ದೆ ನಮ್ಮ ಕಾರ್ಖಾನೆ ಸಲುವಾಗಿ ಮುಗುಲ್ರು ಹೋಗಿ ಅಂತ ಹೇಳಿ. ಅವರು ಏನಿಲ್ಲ BA LLB ಇಷ್ಟೇ. ಅವರು ಒಂದು ಸುಪ್ರೀಂ ಕೋರ್ಟ್ನಾಗ ಒಂದು ಇದಕ್ಕೆ ಅಟೆಂಡ್ ಆಗಲಿಕ್ಕೆ ಎಷ್ಟು ಹೋಗ್ತಾರಪ್ಪ ಅಂದರೆ 25 ಬೇಡ 3 ಮಿನಿಟು ಸುಪ್ರೀಂ ಕೋರ್ಟ್ನಾಗ ಕಾಸು ಗಟ್ಟೆ ಹೊಡಿದಿರೋದಿಲ್ಲ ಆರ್ಗ್ಯುಮೆಂಟ್. 2-3 ಮಿನಿಟ್ನಾಗ ಕಷ್ಟಪಟ್ಟು ಭಾಳ ಆದ್ರೆ 4-5 ಮಿನಿಟಿಗೆ ಎಷ್ಟು 25 ಇಂಥವು 8 ಕೇಸ್ ದಿನ ಅವರು ಅಟೆಂಡ್ ಮಾಡ್ತಾರೆ. 10ರಿಂದ 15 ಕೇಸ್ ಎಷ್ಟಾಯ್ತು ಅವ್ರು ಒಪ್ಪನ. ಈ ಕಪಿಲ್ ಸಿಬಾಲ್ ಈ ಮುಗುಲ್ ರೋಡ್ಗೆ ಇನ್ನೊಬ್ರು ಹರೀಶ್ ಸಾಳ್ವೆ ಇಂಟರ್ನ್ಯಾಷನಲ್ ಲೆವೆಲ್ ಬೇಕು ಅಂದರೆ ಯಾವುದೇ ಚಾರ್ಟೆಡ್ ಅಕೌಂಟೆಂಟ್ ತಗೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಒಳ್ಳೆ ಪ್ರತಿಭೆ ಇದ್ದರೆ ಅದಕ್ಕೆ ಇಷ್ಟೇ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದು. ಅದು ನಮ್ಮ ಮುಂದಿನ ಭವಿಷ್ಯ. ನಾವು ಇಲ್ಲಿ ಕಲ್ತಿದ್ದೀವಿ, ಇನ್ನೂ ಹಾರ್ಡ್ ವರ್ಕ್ ಮಾಡಿ UPSCಗೆ ನೀವು ತಯಾರು ಮಾಡಿಕೊಂಡು ಇನ್ನೂ ಭಾಳ KPSC ಅಂತೂ ಅಲ್ಲಿ ಏನು ಹೇಳಕ್ಕೆ ಹೋಗಿಲ್ಲ. KPSC ಬಗ್ಗೆ ನೋಡೋಕ್ಕಾಗ್ತದೆ, ಅಷ್ಟು ಹಗರಣಗಳು ನಡೀತಾ ಇವೆ. ಪಾಪ ಮೆರಿಟ್ ಹುಡುಗರು ಕಣ್ಣೀರು ಹಾಕ್ತಾರೆ. ನಾನು ಇಷ್ಟು ನನಗೆ ಮೆಸೇಜ್ ಮಾಡ್ತಾರೆ. ಅದು UPSC ಮನೆ ಒಬ್ಬರು IAS ಆಗಿತ್ತು ಹರಿಯಾಣದಲ್ಲಿ. ಆ ಹುಡುಗರು ಕೇಳಿದೆ, ಏನಪ್ಪ ಇದು KPSC ಹೆಂಗೂ UPSC ಹೆಂಗಿಲ್ಲ? ಏನಿಲ್ಲ ಸರ್, ಇನ್ನೂ ನೋ ಚಾನ್ಸ್ ಅಂತ. ಪ್ರತಿಭೆಗೆ ಹಂಗೆ ಪ್ರತಿಭೆಗಳು ಸಹ ಎಷ್ಟೋ ಸಲ ಇದರೊಳಗೆ ಕೂತವ್ರಿಗೆ ಯಾರು ಎಷ್ಟು ಮಂದಿ IAS ಆಗೋರು IPS ಆಗೋರು ಯಾವ ದೊಡ್ಡ ವಕೀಲ ಆಗೋರು ಇಂಥಲ್ಲಿದ್ದಂತೆ ಒಳ್ಳೆಯ ಪ್ರತಿಭೆಗಳು ಗೊತ್ತು. ಯಾಕಂದರೆ ಇದೇನು ಗೌರ್ಮೆಂಟೇ ಇದು ಸ್ಕೂಲ್ ಇದ್ದರೆ ರೂಲ್ ಶತಮಾನ ಅಲ್ಲ, ವರ್ಷ 2ನೇ ಶತಮಾನ ಬಂದರೆ 150 ವರ್ಷ ಆಗಿತ್ತು ಸರ್. 110 ವರ್ಷ ಒಂದು ಸಂಸ್ಥೆ. ಅದಕ್ಕೆ ಇವತ್ತು ನೋಡಿ ನಮ್ಮ ಇನ್ನೇನು ಈಗ ಮಾತಾಡೋದಲ್ಲ ಡಾಕ್ಟರ್ ಹನುಮಂತೆ ಅವರು ತಮ್ಮ ಇದನ್ನು ಸ್ಟೋರಿ ಹೇಳಿದ್ರು. ಅವರ ಮಗನ ಹೆಸರು ಭಗತ್ ಸಿಂಗ್, ಮಗಳ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಿಜವಾದಂಥ ಹೀರೋಗಳು ಯಾರಪ್ಪ ಅಂದರೆ ಸಿನಿಮಾದಾಗಿನ ಹೀರೋಗಳಲ್ಲ. ಸಿನಿಮಾದಾಗಿನ ಹೀರೋಯಿನ್ಗಳು ನೀವು ಪ್ರೊಫೈಲ್ದಾಗ ಹಾಕೋತಿರಲ್ಲ, ಅವು ಒಂದೇ ಹೊಡೆದ್ರೆ ತಲೆಬಿಡ್ತಾವೆ. ಒಂದು ಸಿನಿಮಾದಾಗ ತೋರಿಸ್ತಾರೆ ಅಲ್ಲ, ನಿಜವಾದಂಥ ಹೀರೋಗಳು ಯಾರು ಹೇಳೋದಲ್ಲ. ಭಗತ್ ಸಿಂಗ್ 23 ವರ್ಷನಾಗೇ ತನ್ನ ದೇಶಕ್ಕೆ ಪ್ರಾಣ ಕೊಟ್ಟರು. ಇವತ್ತು ಭಗತ್ ಸಿಂಗ್ ಫೋಟೋ ಎಲ್ಲ ಕಡೆ ಇದಾವೆ. ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್, ಲೋಕಮಾನ್ಯ ತಿಲಕರು,
ನೇತಾಜಿ ಸುಭಾಷ್ ಚಂದ್ರ ಬೋಸು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಎಷ್ಟು ಜನ ಅದಾರೆ. ಈಗೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡ್ನಲ್ಲಿ ಕಲಿಯುವಾಗ ಲೈಬ್ರರಿ ಒಳಗೆ ಹೋಗಿ ಕೂತ್ರ ಅವ್ರು ಕೂತಿದ್ದೇ ಗೊತ್ತಾಗ್ತಿರಲಿಲ್ಲ. ರಾತ್ರಿ ಒಮ್ಮೆ ಲೈಬ್ರರಿಯನ್ನ ಕೀಲಿ ಹಾಕೊಂಡು ಹೋಗ್ಬಿಡ್ತಿದ್ರು. ಮುಂಜಾನೆ ಮೊದಲು ಅಂಬೇಡ್ಕರ್ ಅವರು ಅಲ್ಲಿ ಕೂತಿರ್ತಿದ್ರು. ಅಂಥ ಒಬ್ಬ ಮಹಾಪುರುಷನೇ ಭಾರತದ ಸಂವಿಧಾನದಲ್ಲಿ. ಭಾರತ ಸಂವಿಧಾನ ಬರೀದು ಕೆಲವೇ ದಿವಸದಲ್ಲಿ ಬರೀಬೇಕಾದ ಕಂಡೀಷನ್ ಆಗಿತ್ತು. ಅಷ್ಟು ದಿವಸಗಳ ಮತ್ತು ಅವ್ರಿಗೆ ಭಾರತ ಸಂವಿಧಾನದ ಏನೋ ಒಂದು ಸಮಿತಿ ಇತ್ತಲ್ಲ, ಯಾರು ಸರ್ಕಾರ ಮಾಡಿಲ್ಲ, ಇದು ತೆರೆಯಿತು. ಅವ್ರು ಒಬ್ಬರೇ ತೊಡಬಾರ್ದು. ಎಷ್ಟೋ ಮಂದಿ ಅಪ್ಸೆಟ್ ಉಳಿತಿದ್ರು, ಎಷ್ಟೋ ಮಂದಿ ಅಂಬೇಡ್ಕರ್ ಅವ್ರು ಮಾಡಿ ವಿರೋಧ ಮಾಡ್ತಾರೆ. ಆದರೆ ಅವ್ರ ತಲೆಯಾಗ ಒಂದೇ ಇದೆ, ಸಾವಿರಾರು ವರ್ಷಗಳ ದಾಸ್ಯ ಏನಿದೆ, ಅಸ್ಪೃಶ್ಯತೆ ಏನಿದೆ, ಅದ್ರ ಸಲುವಾಗಿ ನಂದು ಏನಾದರೂ ಸ್ವಲ್ಪ ಆದರೂ ನಾ ಇದ್ರಾಗ ಸೇರಿಸಿ ಹೋಗ್ಬೇಕು ಅಂತ ಒಂದೇ ಆಸೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಗಲು ರಾತ್ರಿ ಈ ಸಂವಿಧಾನ ಬರೆಯೋದಕ್ಕೆ ಅಧ್ಯಯನ ಮಾಡಿದಂಥದ್ದು. ಅಂಬೇಡ್ಕರ್ ಅವರು ಕೊಟ್ಟಂಥ ಕೊಡುಗೆನೇ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಬಂದಿತ್ತು. ಹೆಣ್ಮಕ್ಳು ಸಹ ಸಮಾನತೆಯಿಂದ ನೋಡ್ಬೇಕನ್ನೋಂಥ ಸಂವಿಧಾನದಲ್ಲಿ ಸೇರಿಸೋದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು 8 ತಾಸನೇ ಕೆಲಸ ಮಾಡಬೇಕು ಅನ್ನೋಂಥದ್ದು, ರವಿವಾರ ರಜೆ ಕೊಡ್ಬೇಕನ್ನೋಂಥದ್ದು, ಇವೆಲ್ಲ ಯಾವಾಗ ಬಂದು ಅಂದ್ರೆ ಮೊದಲು ಏನೂ ಇರಲಿಲ್ಲ. ಗುಲಾಮಗಿರಿ ಇತ್ತು. ಮನುಷ್ಯರು ಖರೀದಿ ಮಾಡ್ತಿದ್ರು. ಸಂತಿಗೆ ದನಗಳ ಸಂತಿ, ಕುರಿ ಸಂತಿ ನೋಡ್ತಿರಲ್ಲ, ಹಂಗೆ ಸಂತಿಗಳು ನಡೀತಿದ್ದು ಒಂದು ದೇಶದಲ್ಲಿ. ಅವು ಏನು ಇರ್ತಾರಲ್ಲ, ಸ್ಲೇವರಿ, ಜೀತ ಪದ್ಧತಿ, ಗುಲಾಮಗಿರಿ, ಅವನ್ನ ಇವ ಎಷ್ಟು ದುಡಿತಾನೆ, ಹೆಂಗೆ ಅದ್ರ ಮ್ಯಾಗ ಹೆಂಗೆ ಆಕಳು ಹೋರಿಗಳು ಎತ್ತುಗಳು ಹೆಂಗೆ ವ್ಯಾಪಾರ ಆಗ್ತಾವ, ಹಂಗೆ ಮನುಷ್ಯ ಮಾರಾಟ ಆಗುವಂಥ ಕಾಲ. ಅಂದರೆ ಎಷ್ಟು ಕೆಟ್ಟ ಕಾಲದಿಂದ ಭಾರತ ಇವಾಗ ಸಮಾನತೆ ಬರುವಂಥದ್ದಕ್ಕೆ ಇಷ್ಟೆಲ್ಲ ಹೆಣ್ಮಕ್ಳಿಗೆ ಯಾವುದಾಗಲೂ ನೋಡಿರಿ, SSLC ರಿಸಲ್ಟ್ ನೋಡಿ ಅವರೇ ನಾನು ರ್ಯಾಂಕ್ ಅವರೇ ಇರ್ತಾರೆ. ಈಗ ಅನ್ಸೋದು ಬರೇ ಓಡಾಡ ಮಾಡಿ ಮಾಡ್ತಾರೆ, ಹಿಂಗಾಗಿ ಅವರು ರ್ಯಾಂಕೆ ಬರ್ಬೇಕು. PUC ನೋಡ್ರಿ, ಯಾವ ನೋಡಿದ್ರೆ ಹೆಣ್ಮಕ್ಳು ಕೂತಾನೆ ಇರ್ತಾವೆ. ನಮ್ಮ ಗಂಡಾಗಿತ್ತು ಮಾಡ್ತಾರೆ ಪಾಪ. ಹೆಣ್ಮಕ್ಳು ಏಕಾಗ್ರತೆಯಿಂದ ಎಲ್ಲ ಇದರಲ್ಲಿ ಎಲ್ಲ ಫೀಲ್ಡ್ನಲ್ಲಿ ಹೆಣ್ಮಕ್ಳು ಎಲ್ಲರಿಗೂ ಸಮಾನತೆ ಯಾರಿಗೆ ಸಿಕ್ಕಿದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್. ಅವಾಗ ಭಾಳ ಕಟ್ಟಿತ್ತು. ಸತಿ ಸಹಗಮನ ಪದ್ಧತಿ ಇತ್ತು. ಗಂಡು ಸತ್ತಂದ್ರೆ ಹೇಳ್ತಿ ಅದೇ ಚಿತ್ತಿ ಒಳಗೆ ಹಾರಬೇಕಿರ್ತದೆ. ಅದನ್ನು ಅಹಿಲ್ಯಾಬಾಯಿ ಹೋಲ್ಕರಪ್ಪ ಹಿಂದೂರಿನ ರಾಣಿ ಮೊದಲು ಸ್ಟಾರ್ಟಿಂಗ್ ರಾಜಾರಾಮ ಮೋಹನ್ ರಾಯರು ಎಲ್ಲ ಹಿಂದಿನ ಕಥೆ. ಅದಕ್ಕಿಂತ ಮೊದಲು ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ಮತ್ತು ವಿಧವಾ ಹೆಣ್ಣುಗಳು ಮರುಮದುವೆ ಆಗುವಂಥ ಕಾನೂನು ತಂದವರು ಈ ದೇಶನಾಗ ಅಂದ್ರೆ ಹಿಂದೂರಿನ ರಾಜಮಾತಾ ಅಹಿಲ್ಯಾಬಾಯಿ ಹೋಲ್ಕರ್. ಆ ಹೆಣ್ಮಗಳು ಮೊದಲು ಈ ಆಟ ತಗೊಂಡು ಮೈಸೂರು ಮಹಾರಾಜರು SC STಗೆ ರಿಸರ್ವೇಷನ್ ಕೊಟ್ಟವರು ಮೈಸೂರು ಮಹಾರಾಜರು. ಕೋಲಾಪುರದ ಸಾವು ಮಹಾರಾಜರು ಇವತ್ತು ಹಾಸ್ಟೆಲ್ SC STಗಳಿಗೆ ಎಲ್ಲ ರಿಸರ್ವೇಷನ್ ಮಾಡ್ತಾರೆ. ಹಾಸ್ಟೆಲ್ ತರೋರು ಯಾರು ದೇಶನಾಗ ಅಂದರೆ ಕೋಲಾಪುರದ ಸಾವು ಮಹಾರಾಜರು ಗಾಯಕ್ವಾಡ ಏನೋ ನಮ್ಮ ರಾಜಕೋಟದ ಮಹಾರಾಜರು ಅಂಬೇಡ್ಕರ್ ಅವರಿಗೆ ಇಂಗ್ಲೆಂಡಿಗೆ ಹೋಗಲಿಕ್ಕೆ ಸ್ಕಾಲರ್ಶಿಪ್ ಕೊಟ್ಟರು. ಅವರು ಬೆಳೆಸ್ತಾರೆ. ಈಗ ಇತಿಹಾಸವನ್ನು ತೆಗೆದು ನೋಡಿದಾಗ ಯಾವುದೋ ಒಂದು ವ್ಯಕ್ತಿ ಒಂದು ಮೇಲೆ ಬರಬೇಕಂದ್ರೆ ಅದರಿಂದ ಒಂದು ದೊಡ್ಡ ಶಕ್ತಿ ಇರ್ತದಂತ, ಅದನ್ನು ಹೆಣ್ಣಿನ ಶಕ್ತಿ ಇರ್ತದಂತಾರೆ. ಹಂಗೆ ನೀವೆಲ್ಲ ಮುಂದಿನ ಭವಿಷ್ಯವನ್ನು ರೂಪಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇವತ್ತು ಈ ಒಂದು ಸಭೆಯನ್ನು ಸೇರಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಭಾಳಷ್ಟು ಮಹಿಳಾ ಡಿಗ್ರಿ ಕಾಲೇಜು ಭಾಳ ಡೆವಲಪ್ ಆಗ್ತದೆ. ನಮ್ಮ ಶಾಪುರ ಮೊದಲ ಅಲ್ಲಿ ಹೋಗಲಿಕ್ಕೆ ಆಗ್ತಿಲ್ಲ, ಅಲ್ಲಿ ಏನಾರು ಮಾಡಿದ್ದಾರೆ. ಅಲ್ಲಿ ನೋಡಿ ಪಾಪ ಅಲ್ಲಿ ಎಷ್ಟು ನೀರು ನಿಂದಿರ್ತದೆ ಗೌರ್ಮೆಂಟ್. ಅವರು ಏನೇನು ಮಾಡಿ ಪ್ರಯತ್ನ ಮಾಡ್ಲಾಕತ್ತೀವಿ, ಅದನ್ನೂ ಸುಧಾರಣೆ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮೆಲ್ಲ ಪ್ರಾಚಾರ್ಯರು ಎಲ್ಲ ಸಿಬ್ಬಂದಿಯವರು ಸಹಕಾರ ಕೊಡ್ತಾ ಇದ್ದಾರೆ. ನೀವು ಸಹ ಒಳ್ಳೆಯ ಶಿಕ್ಷಣ ತೊಗೊಂಡು
ಭವಿಷ್ಯದ ಒಳ್ಳೆಯ ನಾಗರಿಕರಾಗಿ ತಾನೇ ಬೆಳಿಬೇಕು ಅನ್ನೋಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮಗೂ ಎಲ್ಲರಿಗೂ ನಾವು ನಡೆಸಿ ನನ್ನ ಮಾತು ಸಂತೋಷದ ಕ್ಷಣಗಳನ್ನು ಕಲ್ಪಿಸಿಕೊಳ್ಳುವಂಥ ಸಮಯ. ಎಲ್ಲರೂ ಈ ಮಹಾವಿದ್ಯಾಲಯಕ್ಕೆ BA, BCom, BSc ಮಾಡಿದ ಎಲ್ಲ ಸಹೋದರ